ಮೂರು ದಿನಗಳ ನಿರಂತರ ರಜೆಯಿಂದ ಅಂದ್ರೆ ಶನಿವಾರ, ಭಾನುವಾರ ಮತ್ತು ಸೋಮವಾರ ನಿರಂತರ ರಜೆ ಇರುವ ಕಾರಣಕ್ಕೆ ಎಲ್ಲರೂ ಕೂಡ ಬೆಂಗಳೂರಿನಿಂದ ಅವರವರ ಜಿಲ್ಲೆಗಳಿಗೆ ಅವರವರ ಊರಿನತ್ತ ತೆರಳಿದ್ರು. ಈಗ ರಜೆ ಮುಗಿಸಿಕೊಂಡು ಮಂಗಳವಾರ ಎಲ್ಲರೂ ಕೂಡ ನಗರದಾದ್ಯಂತ ಬರ್ತಾ ಇದ್ದಾರೆ. ನೋಡ್ತಾ ಇರಬಹುದು ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಫುಲ್ ಟ್ರಾಫಿಕ್ ಜಾಮ್ ಅಂತಾನೆ ಹೇಳ್ಬೋದು. ತುಮಕೂರು ರಸ್ತೆ ಏನಿದೆ, ಈ ಪೀಣ್ಯ ಗೊರಗುಂಟೆಪಾಳ್ಯ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಅಂತಾನೆ ಹೇಳ್ಬೋದು. ತುಮಕೂರು ರಸ್ತೆಯಲ್ಲಿರುವಂತಹ ಏನು ಫ್ಲೈಓವರ್ ಇದೆ, ಫ್ಲೈಓವರ್ ತುಂಬಾನು ಕೂಡ ವೆಹಿಕಲ್ ಗಳು ನಿಂತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು, ಫ್ಲೈಓವರ್ ಕೂಡ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ನಿಧಾನಗತಿಯಲ್ಲಿ ವೆಹಿಕಲ್ ಗಳು ಸಾಕ್ತಾ ಇದೆ. ಪೀಣ್ಯ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ನಾನು ನಿಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು ಇಡೀ ಕಂಪ್ಲೀಟ್ ಅಂದ್ರೆ ಒಂದು ವೆಹಿಕಲ್ ಗಳು ನಿಂತ್ಕೊಂಡು ನೆಕ್ಸ್ಟ್ ಸಿಟಿಗೆ ಎಂಟ್ರಿ ಆಗೋದ್ರಲ್ಲಿ ಸುಮಾರು 1.5 ರಿಂದ 2 ಗಂಟೆಗೂ ಹೆಚ್ಚು ಕಾಲ ತೆಗೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಅಂತಾನೆ ಎಲ್ಲಿ ನೋಡಿದ್ರು ಕೂಡ, ಅದು ಕೂಡ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಫ್ಲೈಓವರ್ ನಲ್ಲಿ ಟ್ರಾಫಿಕ್ ಜಾಮ್ ಅಂತಾನೆ ಕಂಪ್ಲೀಟ್ ಆಗಿ ತುಂಬಿಕೊಂಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದಾರಾ, ತುಮಕೂರಿನ ರಸ್ತೆ ಏನಿದೆ ಇದು ಅಷ್ಟೊಂದು ಅಗಲವಾದ ರಸ್ತೆಗಳು ಇದ್ರೂ ಕೂಡ ಕಂಪ್ಲೀಟ್ ಆಗಿ ಅಂದ್ರೆ 3 ದಿನಗಳ ನಿರಂತರ ರಜೆ ಇರುವಂತ ಕಾರಣಕ್ಕೆ ಎಲ್ಲರೂ ಕೂಡ ಊರಿಗೆ ಹೋಗಿದ್ರು. ಬೆಳ್ಳಂ ಬೆಳಿಗ್ಗೆ ಬೆಂಗಳೂರಿನತ್ತ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್. ಈ ಮಧ್ಯೆ ಒಂದು ಇದು ಆಂಬುಲೆನ್ಸ್ ಗಳು ಕೂಡ ಸಿಕ್ಕಾಕೊಂಡು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಟ್ರಾಫಿಕ್ ಜಾಮ್ ಆಂಬುಲೆನ್ಸ್ ಗಳು ಆಸ್ಪತ್ರೆಗೆ ನೇರವಾಗಿ ಹೋಗ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಿದೆ. ಆ ಆಂಬುಲೆನ್ಸ್ ಗಳಿಗೆ ರಸ್ತೆಯಲ್ಲಿ ಜಾಗ ಮಾಡ್ಕೊಡ್ಲಿಕ್ಕೂ ಕೂಡ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ರೆ ನೀವು ಕಂಪ್ಲೀಟ್ ಆಗಿ ಈಗ ಸಿಗ್ನಲ್ ಬಿಟ್ಟು ಇಷ್ಟೊತ್ತಾದ್ರೂ ಕೂಡ ಇನ್ನೂ ಕೂಡ ವೆಹಿಕಲ್ಸ್ ಗಳು ನಿರಂತರವಾಗಿ ಹೋಗ್ತಾನೆ ಇದಾವೆ. ಕಂಪ್ಲೀಟ್ ಆಗಿ ಫ್ಲೈಓವರ್ ನ ದೃಶ್ಯಾವಳಿಗಳನ್ನ ನಿಮಗೆ ಜೂಮ್ ಹಾಕುವುದರ ಮೂಲಕ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಇಡೀ ಫ್ಲೈಓವರ್ ಟ್ರಾಫಿಕ್ ಜಾಮ್ ಅಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದು. ಏನು ಪೀಣ್ಯ ಏನು ಈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರುವಂತಹ ಫ್ಲೈಓವರ್ ಏನಿದೆ ಅದು ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಇಂದ ಮುಳುಗಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನತ್ತ ಅಂದ್ರೆ ಈ ಭಾಗದಿಂದ ಗೊರಗುಂಟೆಪಾಳ್ಯ ಮಾರ್ಗವಾಗಿ ಮೆಜೆಸ್ಟಿಕ್ ನತ್ತ ಹೋಗ್ತಾ ಇರುವಂತಹ ಪ್ರತಿಯೊಂದು ವೆಹಿಕಲ್ಸ್ ಗಳು ಕೂಡ ಮಂದಗತಿಯಲ್ಲೇ ಸಾಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವೆಹಿಕಲ್ ಕೂಡ ಹೋಗ್ಲಿಕ್ಕೆ ರಸ್ತೆ ಫ್ರೀ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ 3 ದಿನ ರಜೆ ಇರುವ ಕಾರಣ ಎಲ್ಲರೂ ಕೂಡ ನಿರಂತರವಾಗಿ ಬೆಂಗಳೂರಿನತ್ತ ಏಕಾಏಕಿ ಬೆಳಿಗ್ಗೆ ಬರ್ತಾರೆ. ಹಾಗಾಗಿ ಅಂದ್ರೆ ಮಧ್ಯರಾತ್ರಿ ಅವರವರ ಜಿಲ್ಲೆ ಕಡೆಯಿಂದ ಈ ಒಂದು ರಸ್ತೆ ಏನಿದೆ, ಈ ತುಮಕೂರು ಭಾಗದ ರಸ್ತೆ ಏನಿದೆ, ತುಮಕೂರು ರಸ್ತೆ ಈ ಒಂದು ಹಲವಾರು ಜಿಲ್ಲೆಗಳಿಗೆ ಸಂಪರ್ಕವನ್ನು ಹೊಂದಿರುವಂತಹ ರಸ್ತೆ ಇದಾಗಿದೆ. ಹಾಗಾಗಿ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಅಂದ್ರೆ ಏನು ಈ ಶಿವಮೊಗ್ಗ ಭಾಗದಿಂದ ಆಗಿರಬಹುದು, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ ಎಲ್ಲ ಒಂದು ಜಿಲ್ಲೆಗಳಿಂದ ಕೂಡ ಇದೇ ಭಾಗಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಹಾಗಾಗಿ ನಗರದಾದ್ಯಂತ ಒಳಗಡೆ ಪ್ರವೇಶವನ್ನ ಪಡಿಬೇಕಂದ್ರೆ ಈ ಒಂದು ರಸ್ತೆಯ ಬಳಕೆ ಹೆಚ್ಚಾಗಿರುವುದರಿಂದ ಇಷ್ಟೊಂದು ಟ್ರಾಫಿಕ್ ಜಾಮ್ ಇಲ್ಲಿ ಉಂಟಾಗ್ತಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 3 ದಿನಗಳ ನಿರಂತರ ರಜೆಯಿಂದ ಅಂದ್ರೆ ಶನಿವಾರ, ಭಾನುವಾರ ಮತ್ತು ಸೋಮವಾರ ನಿರಂತರ ರಜೆ ಇರುವ ಕಾರಣಕ್ಕೆ ಎಲ್ಲರೂ ಕೂಡ ಬೆಂಗಳೂರಿನಿಂದ ಅವರವರ ಜಿಲ್ಲೆಗಳಿಗೆ ಅವರವರ ಊರಿನತ್ತ ತೆರಳಿದ್ರು. ಈಗ ರಜೆ ಮುಗಿಸಿಕೊಂಡು ಮಂಗಳವಾರ ಎಲ್ಲರೂ ಕೂಡ ನಗರದಾದ್ಯಂತ ಬರ್ತಾ ಇದ್ದಾರೆ. ನೋಡ್ತಾ ಇರಬಹುದು ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಫುಲ್ ಟ್ರಾಫಿಕ್ ಜಾಮ್ ಅಂತಾನೆ ಹೇಳ್ಬೋದು. ತುಮಕೂರು ರಸ್ತೆ ಏನಿದೆ, ಈ ಪೀಣ್ಯ ಗೊರಗುಂಟೆಪಾಳ್ಯ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಅಂತಾನೆ ಹೇಳ್ಬೋದು. ತುಮಕೂರು ರಸ್ತೆಯಲ್ಲಿರುವಂತಹ ಏನು ಫ್ಲೈಓವರ್ ಇದೆ, ಫ್ಲೈಓವರ್ ತುಂಬಾನು ಕೂಡ ವೆಹಿಕಲ್ ಗಳು ನಿಂತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು, ಫ್ಲೈಓವರ್ ಕೂಡ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ನಿಧಾನಗತಿಯಲ್ಲಿ ವೆಹಿಕಲ್ ಗಳು ಸಾಕ್ತಾ ಇದೆ. ಪೀಣ್ಯ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ನಾನು ನಿಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು ಇಡೀ ಕಂಪ್ಲೀಟ್ ಅಂದ್ರೆ ಒಂದು ವೆಹಿಕಲ್ ಗಳು ನಿಂತ್ಕೊಂಡು ನೆಕ್ಸ್ಟ್ ಸಿಟಿಗೆ ಎಂಟ್ರಿ ಆಗೋದ್ರಲ್ಲಿ ಸುಮಾರು 1.5 ರಿಂದ 2 ಗಂಟೆಗೂ ಹೆಚ್ಚು ಕಾಲ ತೆಗೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಅಂತಾನೆ ಎಲ್ಲಿ ನೋಡಿದ್ರು ಕೂಡ, ಅದು ಕೂಡ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಫ್ಲೈಓವರ್ ನಲ್ಲಿ ಟ್ರಾಫಿಕ್ ಜಾಮ್ ಅಂತಾನೆ ಕಂಪ್ಲೀಟ್ ಆಗಿ ತುಂಬಿಕೊಂಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದಾರಾ, ತುಮಕೂರಿನ ರಸ್ತೆ ಏನಿದೆ ಇದು ಅಷ್ಟೊಂದು ಅಗಲವಾದ ರಸ್ತೆಗಳು ಇದ್ರೂ ಕೂಡ ಕಂಪ್ಲೀಟ್ ಆಗಿ ಅಂದ್ರೆ 3 ದಿನಗಳ ನಿರಂತರ ರಜೆ ಇರುವಂತ ಕಾರಣಕ್ಕೆ ಎಲ್ಲರೂ ಕೂಡ ಊರಿಗೆ ಹೋಗಿದ್ರು. ಬೆಳ್ಳಂ ಬೆಳಿಗ್ಗೆ ಬೆಂಗಳೂರಿನತ್ತ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್. ಈ ಮಧ್ಯೆ ಒಂದು ಇದು ಆಂಬುಲೆನ್ಸ್ ಗಳು ಕೂಡ ಸಿಕ್ಕಾಕೊಂಡು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಟ್ರಾಫಿಕ್ ಜಾಮ್ ಆಂಬುಲೆನ್ಸ್ ಗಳು ಆಸ್ಪತ್ರೆಗೆ ನೇರವಾಗಿ ಹೋಗ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಿದೆ. ಆ ಆಂಬುಲೆನ್ಸ್ ಗಳಿಗೆ ರಸ್ತೆಯಲ್ಲಿ ಜಾಗ ಮಾಡ್ಕೊಡ್ಲಿಕ್ಕೂ ಕೂಡ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ರೆ ನೀವು ಕಂಪ್ಲೀಟ್ ಆಗಿ ಈಗ ಸಿಗ್ನಲ್ ಬಿಟ್ಟು ಇಷ್ಟೊತ್ತಾದ್ರೂ ಕೂಡ ಇನ್ನೂ ಕೂಡ ವೆಹಿಕಲ್ಸ್ ಗಳು ನಿರಂತರವಾಗಿ ಹೋಗ್ತಾನೆ ಇದಾವೆ. ಕಂಪ್ಲೀಟ್ ಆಗಿ ಫ್ಲೈಓವರ್ ನ ದೃಶ್ಯಾವಳಿಗಳನ್ನ ನಿಮಗೆ ಜೂಮ್ ಹಾಕುವುದರ ಮೂಲಕ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಇಡೀ ಫ್ಲೈಓವರ್ ಟ್ರಾಫಿಕ್ ಜಾಮ್ ಅಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದು. ಏನು ಪೀಣ್ಯ ಏನು ಈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರುವಂತಹ ಫ್ಲೈಓವರ್ ಏನಿದೆ ಅದು ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಇಂದ ಮುಳುಗಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನತ್ತ ಅಂದ್ರೆ ಈ ಭಾಗದಿಂದ ಗೊರಗುಂಟೆಪಾಳ್ಯ ಮಾರ್ಗವಾಗಿ ಮೆಜೆಸ್ಟಿಕ್ ನತ್ತ ಹೋಗ್ತಾ ಇರುವಂತಹ ಪ್ರತಿಯೊಂದು ವೆಹಿಕಲ್ಸ್ ಗಳು ಕೂಡ ಮಂದಗತಿಯಲ್ಲೇ ಸಾಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವೆಹಿಕಲ್ ಕೂಡ ಹೋಗ್ಲಿಕ್ಕೆ ರಸ್ತೆ ಫ್ರೀ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ 3 ದಿನ ರಜೆ ಇರುವ ಕಾರಣ ಎಲ್ಲರೂ ಕೂಡ ನಿರಂತರವಾಗಿ ಬೆಂಗಳೂರಿನತ್ತ ಏಕಾಏಕಿ ಬೆಳಿಗ್ಗೆ ಬರ್ತಾರೆ. ಹಾಗಾಗಿ ಅಂದ್ರೆ ಮಧ್ಯರಾತ್ರಿ ಅವರವರ ಜಿಲ್ಲೆ ಕಡೆಯಿಂದ ಈ ಒಂದು ರಸ್ತೆ ಏನಿದೆ, ಈ ತುಮಕೂರು ಭಾಗದ ರಸ್ತೆ ಏನಿದೆ, ತುಮಕೂರು ರಸ್ತೆ ಈ ಒಂದು ಹಲವಾರು ಜಿಲ್ಲೆಗಳಿಗೆ ಸಂಪರ್ಕವನ್ನು ಹೊಂದಿರುವಂತಹ ರಸ್ತೆ ಇದಾಗಿದೆ. ಹಾಗಾಗಿ
ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಅಂದ್ರೆ ಏನು ಈ ಶಿವಮೊಗ್ಗ ಭಾಗದಿಂದ ಆಗಿರಬಹುದು, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ ಎಲ್ಲ ಒಂದು ಜಿಲ್ಲೆಗಳಿಂದ ಕೂಡ ಇದೇ ಭಾಗಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಹಾಗಾಗಿ ನಗರದಾದ್ಯಂತ ಒಳಗಡೆ ಪ್ರವೇಶವನ್ನ ಪಡಿಬೇಕಂದ್ರೆ ಈ ಒಂದು ರಸ್ತೆಯ ಬಳಕೆ ಹೆಚ್ಚಾಗಿರುವುದರಿಂದ ಇಷ್ಟೊಂದು ಟ್ರಾಫಿಕ್ ಜಾಮ್ ಇಲ್ಲಿ ಉಂಟಾಗ್ತಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 3 ದಿನಗಳ ನಿರಂತರ ರಜೆಯಿಂದ ಅಂದ್ರೆ ಶನಿವಾರ, ಭಾನುವಾರ ಮತ್ತು ಸೋಮವಾರ ನಿರಂತರ ರಜೆ ಇರುವ ಕಾರಣಕ್ಕೆ ಎಲ್ಲರೂ ಕೂಡ ಬೆಂಗಳೂರಿನಿಂದ ಅವರವರ ಜಿಲ್ಲೆಗಳಿಗೆ ಅವರವರ ಊರಿನತ್ತ ತೆರಳಿದ್ರು. ಈಗ ರಜೆ ಮುಗಿಸಿಕೊಂಡು ಮಂಗಳವಾರ ಎಲ್ಲರೂ ಕೂಡ ನಗರದಾದ್ಯಂತ ಬರ್ತಾ ಇದ್ದಾರೆ. ನೋಡ್ತಾ ಇರಬಹುದು ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಫುಲ್ ಟ್ರಾಫಿಕ್ ಜಾಮ್ ಅಂತಾನೆ ಹೇಳ್ಬೋದು. ತುಮಕೂರು ರಸ್ತೆ ಏನಿದೆ, ಈ ಪೀಣ್ಯ ಗೊರಗುಂಟೆಪಾಳ್ಯ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಅಂತಾನೆ ಹೇಳ್ಬೋದು. ತುಮಕೂರು ರಸ್ತೆಯಲ್ಲಿರುವಂತಹ ಏನು ಫ್ಲೈಓವರ್ ಇದೆ, ಫ್ಲೈಓವರ್ ತುಂಬಾನು ಕೂಡ ವೆಹಿಕಲ್ ಗಳು ನಿಂತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು, ಫ್ಲೈಓವರ್ ಕೂಡ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ನಿಧಾನಗತಿಯಲ್ಲಿ ವೆಹಿಕಲ್ ಗಳು ಸಾಕ್ತಾ ಇದೆ. ಪೀಣ್ಯ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ನಾನು ನಿಮಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು ಇಡೀ ಕಂಪ್ಲೀಟ್ ಅಂದ್ರೆ ಒಂದು ವೆಹಿಕಲ್ ಗಳು ನಿಂತ್ಕೊಂಡು ನೆಕ್ಸ್ಟ್ ಸಿಟಿಗೆ ಎಂಟ್ರಿ ಆಗೋದ್ರಲ್ಲಿ ಸುಮಾರು 1.5 ರಿಂದ 2 ಗಂಟೆಗೂ ಹೆಚ್ಚು ಕಾಲ ತೆಗೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಅಂತಾನೆ ಎಲ್ಲಿ ನೋಡಿದ್ರು ಕೂಡ, ಅದು ಕೂಡ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಫ್ಲೈಓವರ್ ನಲ್ಲಿ ಟ್ರಾಫಿಕ್ ಜಾಮ್ ಅಂತಾನೆ ಕಂಪ್ಲೀಟ್ ಆಗಿ ತುಂಬಿಕೊಂಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದಾರಾ ತುಮಕೂರಿನ ರಸ್ತೆ ಏನಿದೆ, ಇದು ಅಷ್ಟೊಂದು ಅಗಲವಾದ ರಸ್ತೆಗಳು ಇದ್ರೂ ಕೂಡ ಕಂಪ್ಲೀಟ್ ಆಗಿ ಅಂದ್ರೆ 3 ದಿನಗಳ ನಿರಂತರ ರಜೆ ಇರುವಂತ ಕಾರಣಕ್ಕೆ ಎಲ್ಲರೂ ಕೂಡ ಊರಿಗೆ ಹೋಗಿದ್ರು. ಬೆಳ್ಳಂ ಬೆಳಿಗ್ಗೆ ಬೆಂಗಳೂರಿನತ್ತ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್. ಈ ಮಧ್ಯೆ ಒಂದು ಇದು ಆಂಬುಲೆನ್ಸ್ ಗಳು ಕೂಡ ಸಿಕ್ಕಾಕೊಂಡು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಟ್ರಾಫಿಕ್ ಜಾಮ್ ಆಂಬುಲೆನ್ಸ್ ಗಳು ಆಸ್ಪತ್ರೆಗೆ ನೇರವಾಗಿ ಹೋಗ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಿದೆ. ಆ ಆಂಬುಲೆನ್ಸ್ ಗಳಿಗೆ ರಸ್ತೆಯಲ್ಲಿ ಜಾಗ ಮಾಡ್ಕೊಡ್ಲಿಕ್ಕೂ ಕೂಡ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ರೆ ನೀವು ಕಂಪ್ಲೀಟ್ ಆಗಿ ಈಗ ಸಿಗ್ನಲ್ ಬಿಟ್ಟು ಇಷ್ಟೊತ್ತಾದ್ರೂ ಕೂಡ ಇನ್ನೂ ಕೂಡ ವೆಹಿಕಲ್ಸ್ ಗಳು ನಿರಂತರವಾಗಿ ಹೋಗ್ತಾನೆ ಇದಾವೆ. ಕಂಪ್ಲೀಟ್ ಆಗಿ ಫ್ಲೈಓವರ್ ನ ದೃಶ್ಯಾವಳಿಗಳನ್ನ ನಿಮಗೆ ಜೂಮ್ ಹಾಕುವುದರ ಮೂಲಕ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಇಡೀ ಫ್ಲೈಓವರ್ ಟ್ರಾಫಿಕ್ ಜಾಮ್ ಅಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದು. ಏನು ಪೀಣ್ಯ ಏನು ಈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರುವಂತಹ ಫ್ಲೈಓವರ್ ಏನಿದೆ ಅದು ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಇಂದ ಮುಳುಗಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನತ್ತ ಅಂದ್ರೆ ಈ ಭಾಗದಿಂದ ಗೊರಗುಂಟೆಪಾಳ್ಯ ಮಾರ್ಗವಾಗಿ ಮೆಜೆಸ್ಟಿಕ್ ನತ್ತ ಹೋಗ್ತಾ ಇರುವಂತಹ ಪ್ರತಿಯೊಂದು ವೆಹಿಕಲ್ಸ್ ಗಳು ಕೂಡ ಮಂದಗತಿಯಲ್ಲೇ ಸಾಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವೆಹಿಕಲ್ ಕೂಡ ಹೋಗ್ಲಿಕ್ಕೆ ರಸ್ತೆ ಫ್ರೀ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ 3 ದಿನ ರಜೆ ಇರುವ ಕಾರಣ ಎಲ್ಲರೂ ಕೂಡ ನಿರಂತರವಾಗಿ ಬೆಂಗಳೂರಿನತ್ತ ಏಕಾಏಕಿ ಬೆಳಿಗ್ಗೆ ಬರ್ತಾರೆ. ಹಾಗಾಗಿ ಅಂದ್ರೆ ಮಧ್ಯರಾತ್ರಿ ಅವರವರ ಜಿಲ್ಲೆ ಕಡೆಯಿಂದ ಈ ಒಂದು ರಸ್ತೆ ಏನಿದೆ, ಈ ತುಮಕೂರು ಭಾಗದ ರಸ್ತೆ ಏನಿದೆ, ತುಮಕೂರು ರಸ್ತೆ ಈ ಒಂದು ಹಲವಾರು ಜಿಲ್ಲೆಗಳಿಗೆ ಸಂಪರ್ಕವನ್ನು ಹೊಂದಿರುವಂತಹ ರಸ್ತೆ ಇದಾಗಿದೆ. ಹಾಗಾಗಿ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಅಂದ್ರೆ ಏನು ಈ ಶಿವಮೊಗ್ಗ ಭಾಗದಿಂದ ಆಗಿರಬಹುದು, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ ಎಲ್ಲ ಒಂದು ಜಿಲ್ಲೆಗಳಿಂದ ಕೂಡ ಇದೇ ಭಾಗಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಹಾಗಾಗಿ ನಗರದಾದ್ಯಂತ ಒಳಗಡೆ ಪ್ರವೇಶವನ್ನ ಪಡಿಬೇಕಂದ್ರೆ ಈ ಒಂದು ರಸ್ತೆಯ ಬಳಕೆ ಹೆಚ್ಚಾಗಿರುವುದರಿಂದ ಇಷ್ಟೊಂದು ಟ್ರಾಫಿಕ್ ಜಾಮ್ ಇಲ್ಲಿ ಉಂಟಾಗ್ತಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.